ಈ ಚಾತುರ್ಮಾಸದಲ್ಲಿ ನಮ್ಮೆಲ್ಲರ ಒಂದು ಪುಣ್ಯ ಅಂತ ಹೇಳಿದ್ರೆ ಗುರು ಮಠದಲ್ಲಿ ಅಥವಾ ದೈವ ಮಠದಲ್ಲಿ ದೇವಸ್ಥಾನದಲ್ಲಿ ಇಂಥ ಪೂಜೆಗಳನ್ನು ನಾವು ಮಾಡೋದನ್ನು ಕಲಿತೀವಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ದೇಶಕ್ಕೆ ನಮಗೆ ಒಳಿತಾಗಲಿ ಅನ್ನುವಂಥದ್ದನ್ನ ಬೋಧಿಸಿದವರು ಇವತ್ತು ಭಗವದ್ಗೀತೆ ಆಗಿರ್ಬೋದು, ಋಗ್ವೇದಗಳಾಗಿರ್ಬೋದು, ಉಪನಿಷತ್ತುಗಳಾಗಿರ್ಬೋದು, ವೇದಾಂತ ಅಂತ ನಾವು ಹೇಳಿ ಕಲ್ತೀವಲ್ಲ, ಇವೆಲ್ಲವನ್ನ ನಮ್ಮೆಲ್ಲರಿಗೂ ಜ್ಞಾನವನ್ನು ತುಂಬಿಸಿ ಕಳಿಸ್ತಕ್ಕಂಥದ್ದನ್ನ ಪಾರಾಯಣ ಮಾಡ್ತಕ್ಕಂಥದ್ದನ್ನ ಅದಕ್ಕೆ ಇವತ್ತು ವ್ಯಾಸ ಪೂಜೆ, ಗುರು ಪೂಜೆ ಅಂತ ನಾವು ಕರೀತಾ ಇದ್ದೀವಲ್ಲ. ಈ ವ್ಯಾಸರು 4 ವೇದಗಳನ್ನ ಗಣಪತಿ ಮುಖಾಂತರವಾಗಿ ಬರೆಸಿದಂತಹದನ್ನ ನಾವು ಇತಿಹಾಸ ನೋಡ್ತೀವಿ. ಇವತ್ತು ವೇದಗಳನ್ನ ಪೂರ್ಣ ಮಾಡಿ 4 ವೇದಗಳು ವ್ಯಾಸ ಪೂರ್ಣಿಮೆ ಅಂತ ನಾವು ಕರಿತೀವಿ, ವ್ಯಾಸ ಜಯಂತಿ ಅಂತ ನಾವು ಕರಿತೀವಿ. ಇವತ್ತು ಪೂರ್ಣ ಮಾಡಿ ಇಲ್ಲಿಂದ ವ್ಯಾಸನ ಜಯಂತಿಯನ್ನು ಮಾಡೋದ್ರ ಜೊತೆಗೆ 4 ತಿಂಗಳ ಕಾಲ ಚಾತುರ್ಮಾಸ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತು ಸಂಪ್ರದಾಯದಲ್ಲಿದೆ. ಈ ದೃಷ್ಟಿಯಲ್ಲಿ ಇವತ್ತು 4 ವೇದಗಳಲ್ಲಿ ನಾವು ಇವತ್ತು ಗುರು ಪೂಜೆ ನಮ್ಮ ಮನೆಯೊಳಗೆ ನಾವು ಹಿರಿಯರ ಪೂಜೆ ಅಂತ ನಾವು ಮಾಡ್ತೀವಿ. ವರ್ಷದಲ್ಲಿ 1 ಸಾರಿ ನಾವು ಮಾಡ್ತೀವಿ, ಹೌದಾ? ನಿಮ್ಗೆಲ್ಲ ಗೊತ್ತಿರ್ಬೋದು. ಅಕಸ್ಮಾತ್ ಆಗಿ ನಾವು ಮಾಡದೇ ಇದ್ರು ಸಹ ನಾವು ಏನಾದ್ರೂ ಜ್ಯೋತಿಷ್ ಕೇಳಕ್ ಹೋದ್ರೆ ನಿಮ್ಮ ಹಿರಿಯರ ಕಾಟ ಇದೆ, ಹಿರಿಯರ ಪೂಜೆ ಮಾಡಿ ಅಂತ ಹೇಳ್ತಕ್ಕಂಥ ಪದ್ಧತಿ ಸಹ ಇದೆ. ಹಾಗಾಗಿ ಇಂಥ ಗುರು ಪರಂಪರೆಯ ಮಠದ ಮಾನ್ಯಗಳಲ್ಲಿ ನಮ್ಮ ಮನೆಯೊಳಗೆ ನಾವು ನಮ್ಮ ಹಿರಿಯರಿಗೆ ಪಿತೃಶ್ರಾದ್ದ ಮಾಡುವಂತ ಕಾಲದಲ್ಲಿ ನಾವು ಅನ್ನ ಎಳ್ಳು ಕೊಡ್ತಕ್ಕಂಥದ್ದು ಸಂಪ್ರದಾಯ ಇದೆ. ಆದ್ರೆ ಇಲ್ಲಿ ನಾವು ಕೊಡುವಂಥದ್ದು ನಿಂಬೆ ಹಣ್ಣನ್ನು ಕೊಡ್ತಾ ಇದ್ದೀರಲ್ಲ, ಎಲ್ಲ ಗುರುಗಳು ಮಾನ್ಯಗಳಿರ್ತಕ್ಕಂಥದ್ದು ಇವತ್ತು ಗುರು ಪರಂಪರೆಯಲ್ಲಿ ಬಂದಿರತಕ್ಕಂಥ ವ್ಯಾಸದ ಆದಿಯಾಗಿ ಕೊನೆಗೆ ಪರಾಶ್ರಮಗಳು ಸಹ ನಾವು ಕೊಡುವಂತ ಇಲ್ಲಿ ಇಟ್ಟಿರುವಂತಹ ನಿಂಬೆಹಣ್ಣುಗಳು. ಈ ನಿಂಬೆಹಣ್ಣು ಅನ್ನುವಂಥದ್ದು ಬಹಳ ವಿಶೇಷ, ನಿಮಗೆಲ್ಲ ಗೊತ್ತಿರಬಹುದು. ನಿಂಬೆಹಣ್ಣು ಆರೋಗ್ಯಕ್ಕೂ ಬಹಳ ಒಳ್ಳೆಯದು ಮತ್ತು ಕೆಟ್ಟದಕ್ಕೂ ಸಹ ಅದನ್ನು ಬಳಸುವಂಥದ್ದು ನಾವು ಕಾಣ್ತೀವಿ. ನಿಂಬೆಹಣ್ಣು ಅದಕ್ಕೆ ನನ್ನ ಮೈ ಹಣ್ಣಾಗಿರಬೇಕು ಅಂತ ಹೇಳ್ತಾರೆ. ಹಣ್ಣಾದ ಎಲೆ ಉದುರುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಬದುಕಿನಲ್ಲಿ ನಮ್ಮ ಜೀವನದಲ್ಲಿ ಮನುಷ್ಯ ಹಣ್ಣಾಗಿರಬೇಕು ಅಂತಾರೆ, ಫಲವತ್ತತೆ ಇರಬೇಕು ಅಂತ ಹೇಳ್ತಾರೆ. ಈ ಒಂದು ಆಯುರ್ವೇದಿಕದ ಔಷಧಿಯ ಮುಖಾಂತರವಾಗಿ ನಿಂಬೆಹಣ್ಣು ನಮಗೆ ಬಂದಿರುವಂತದ್ದು. ಹಾಗಾಗಿ ಎಲ್ಲ ಪರಂಪರೆಯಲ್ಲಿ ಬಂದಿರತಕ್ಕಂಥ ಗುರುಗಳನ್ನ ಆಹ್ವಾನ ಮಾಡೋದು ನಾವು ಅನ್ನದಲ್ಲಿ ಮಾಡೋದಿಲ್ಲ.